ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಭಾರತೀಯ ಸೇನಾ ಯೋಧರಿಗೆ ಚಹಾ ತಿಂಡಿ ತಿನಿಸು ನೀಡುವ ಮೂಲಕ ಸಹಾಯ ಮಾಡಿದ 10 ವರ್ಷದ ಬಾಲಕ ಶ್ರವಣ್ ಸಿಂಗ್ಗೆ ನವದೆಹಲಿಯ ವಿಜ್ಞಾನ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರಧಾನಮಂತ್ರಿ ಬಾಲ ಪುರಸ್ಕಾರ ಪ್ರಶಸ್ತಿ ನೀಡಿ ಗೌರವಿಸಿದ್ರು. ಫಿರೋಜ್ಪುರ ಜಿಲ್ಲೆಯ ಚಾಕ್ತರಣ್ ವಾಲಿ ಗಡಿ ಗ್ರಾಮದ ನಿವಾಸಿಯಾಗಿರುವ ಶ್ರವಣ್ ಸಿಂಗ್ ಕಳೆದ ಮೇ ತಿಂಗಳಲ್ಲಿ ನಡೆದ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಯೋಧರಿಗೆ ಚಹಾ ತಿಂಡಿ ತಿನಿಸು ನೀಡುವ ಮೂಲಕ ಸಹಾಯ ಮಾಡಿದ್ರು. ಅಂದು ಗಡಿಯಲ್ಲಿ ಅತ್ಯಂತ ಉದ್ವಿಗ್ನ ಪರಿಸ್ಥಿತಿಗಳ ನಡುವೆಯೂ ಶ್ರವಣ್ ಯೋಧರಿಗೆ ನೆರವಾಗಿದ್ರು. ಬಾಲಕನ ಧೈರ್ಯ, ದೇಶಪ್ರೇಮ ಮತ್ತು ಪುಟ್ಟ ಮನಸ್ಸಿನಲ್ಲಿಯೇ ದೇಶ ಕಾಯುವ ಯೋಧರ ಮೇಲಿನ ತೋರುವ ಅಪಾರ ಕರುಣೆಯನ್ನ ಪರಿಗಣಿಸಿ ಕೇಂದ್ರ ಸರ್ಕಾರ ಈ ಪ್ರಶಸ್ತಿಯನ್ನ ನೀಡಿದೆ. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಶ್ರವಣ್ ಸಿಂಗ್, ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ಆರಂಭವಾದಾಗ ಸೈನಿಕರು ನಮ್ಮ ಗ್ರಾಮಕ್ಕೆ ಬಂದ್ರು. ನಾನು ಅವರ ಸೇವೆ ಮಾಡಲು ಮುಂದಾದೆ. ಪ್ರತಿದಿನ ಹಾಲು, ಚಹಾ, ಮಜ್ಜಿಗೆ ಮತ್ತು ಐಸ್ ತೆಗೆದುಕೊಂಡು ಹೋಗುತ್ತಿದ್ದೆ. ನನ್ನನ್ನು ಸನ್ಮಾನಿಸಿರುವುದಕ್ಕೆ ಸಂತಸವಾಗಿದೆ. ಪ್ರಶಸ್ತಿ ಬಗ್ಗೆ ನಾನೆಂದಿಗೂ ಯೋಚಿಸಿರಲಿಲ್ಲ ಎಂದು ಹೇಳಿದ್ದಾರೆ.